ಹಾಯ್ ರೀ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಈಗ 4:45 ಆಗೈತೆ ನೋಡ್ರಿ. ಈಗ ಎದ್ದೇನೆ ಬೆಳಗ್ಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ತೇನೆ ತೋರಿಸ್ತೀನಿ. ಆದಷ್ಟು ಎಲ್ಲ ಹೆಂಗಸರು ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಹೆಲ್ತ್ ವೈಸ್ ಭಾಳ ಚಲೋ ಇರ್ತೈತಿ. ಯಾಕಂದ್ರೆ ನಾವು ಎಲ್ಲರಿಗೂ ಕೇರ್ ಮಾಡ್ಕೊಂಡು ಮಕ್ಕಳಿಗೆ ಗಂಡಿಗೆ ಬೇರೆ ಏಜ್ ಆದವ್ರಿಗೆ ಯಾವ್ದು ಅಂದ್ಕೊಂಡು ನಮ್ಮಷ್ಟಕ್ಕೆ ನಾವು ಭಾಳ ನೆಗ್ಲೆಕ್ಟ್ ಮಾಡ್ಕೋತೀವಿ. ಸೊ ಅರ್ಲಿ ಮಾರ್ನಿಂಗ್ ಲಘು ಹೇಳ್ರಿ, 1-2 ಅವರ್ಸ್ ಲಘು ಹೇಳೋದ್ರಿಂದ ಫುಲ್ ಡೇ ರಿಲ್ಯಾಕ್ಸ್ ಆಗಿರ್ತೈತಿ. ನಾನು ರಾತ್ರಿ ಮಲ್ಕೊಳ್ಳುವಾಗ ಕಿಚನ್ ಎಲ್ಲನೂ ಕ್ಲೀನ್ ಮಾಡಿ, ಭಾಂಡೆ ತಿಕ್ಕಿ, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ, ಏನರೇ ಸ್ವಲ್ಪ ಅನ್ನಾಗಿನ್ನ ಉಳಿದಿದ್ರೆ ಅವನು ಎಲ್ಲ ತೆಗೆದು ಬೇರೆ ಬಾಂಡೆಗಿಟ್ಟು ಎಲ್ಲ ಬಾಂಡೆ ತಿಕ್ಕಿದ್ದು ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಎಲ್ಲರೂ ಎದ್ದ ತಕ್ಷಣ ಆದಷ್ಟು 1 ಗ್ಲಾಸ್ ಬಿಸಿನೀರು ಕುಡಿಯೋದು ಟ್ರೈ ಮಾಡಿರಿ. ಹಿಂಗೆ ಬಿಸಿನೀರು ಕುಡಿಯೋದ್ರಿಂದ ಡಿಟಾಕ್ಸ್ ಆಗ್ತೈತಿ ಬಾಡಿ ಡಿಟಾಕ್ಸ್ ಅಂದ್ರೆ ಹೊಟ್ಟೆ ಕರೆಕ್ಟಾಗಿ ಕ್ಲೀನ್ ಆಗಬೇಕು. ಅದರಲ್ಲಿ ಏನರ ಉಳ್ಕೊಂಡೇ ಇವೆಲ್ಲ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಸೊ ಆದಷ್ಟು ಎಲ್ಲರೂ ಬಿಸಿ ನೀರು, ಯಾಕಂದರೆ ಎಲ್ಲರಿಗೂ ಬಿಸಿನೀರಂತರೂ ಆರಾಮಾಗಿ ಕುಡಿಬೋದು. ನಾ ಇಲ್ಲೇನು ಅದ್ರೊಳಗೆ ಆ್ಯಡ್ ಮಾಡೋದು ಹೇಳತ್ತಿಲ್ಲ, ಜಸ್ಟ್ ಬಿಸಿನೀರು. ಹೊರಗೆ ನೋಡಿರಿ 4:15 ಹಿಂಗೈತಿ, ಫುಲ್ ಕತ್ಲೈತಿ. ನಾ ಡೋರ್ ಓಪನ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಒಂದು ಬಾಲ್ಕನಿ ಐತಿ, ಒಂದು ಇದು ಐತಿ. ನಾ ಇಲ್ಲೆಲ್ಲ ದೇವ್ರದ್ದು ವಾಕ್ಯ ಎಲ್ಲ ಸ್ಟಿಕ್ಕರ್ ಹಚ್ಚಿರ್ತೇನೆ ಯೂಶ್ವಲಿ ಡೋರ್ಸ್ ಮೇಲೆ, ಇದ್ರ ಮೇಲೆ. ಅದು ನೋಡಿರಿ ಕತ್ಲೈತಿ. ನಾವು ಮೇನ್ ಹೈವೇ ಒಳಗಿದ್ದೀವಿ. ಸೊ ಗಾಡಿ 24/7 ಹೋಗ್ತಾ ಇರ್ತಾವೆ. ನಮಗೇನು ಅಷ್ಟು ಭಯ ಅನ್ಸಂಗಿಲ್ಲ ರಾತ್ರಿ 2 ಗಂಟೆ 3 ಗಂಟೆಗೂ ಹೊರಗೆ ಬರೋಕ್ಕೆ. ನನಗೆ ಮುಂಚೆಯಿಂದನೂ ಇದು ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಯಾವಾಗ ಎದ್ದ ತಕ್ಷಣ ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿಂತು ಹೋಗ್ತೇನೆ ನಾನು. ಆಮೇಲೆ ಇಲ್ಲಿ ಚಳಿ ಏನು ಇರೋಂಗಿಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಯೂಶ್ವಲಿ ಥಂಡಿದ್ರೆ ಹೊರಗೆ ಬರೋಕೆ ಮನಸ್ಸಾಗಂಗಿಲ್ಲ. ಆಮೇಲೆ ಮೋಸ್ಟ್ ಆಫ್ ಇದು ಈ ಕಡೆ ಸೈಡೆಲ್ಲ, ಆಂಧ್ರ ಕಡೆ ಎಲ್ಲ ಬೆಳಗ್ಗೆ 4 ಗಂಟೆಗೆ ರೆಗ್ಯುಲರ್ ಎಲ್ಲ ರುಟೀನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂಗಡಿ ತೆಗಿತಾರೆ, ಕೆಲ್ಸಕ್ಕೆ ಹೋಗೋರು ಕೆಲಸ ಹೋಗ್ತಾರೆ, ಮನೆಯೊಳಗೂ ಆಲ್ಮೋಸ್ಟ್ ಎಲ್ಲರೂ 5 ಗಂಟೆ ಅಂದರೆ ಎದ್ದು ಕೆಲಸ ಮಾಡ್ತಿರ್ತಾರೆ. ನಾವು ಇಲ್ಲಿ ಬಂದಮೇಲೆ ಇದೇ ಥರ ರೂಢಿ ಆಗೈತಿ. ಆಮೇಲೆ ಅದು ಚಲೋನು ಅನ್ನಿಸ್ತೈತೆ, ಯಾಕಂದರೆ ಮಧ್ಯಾಹ್ನ ಭಾಳ ಬಿಸಿಲು ಇರ್ತದೆ. ಬಿಸಿಲೊಳಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಗ್ಯಾಸ್ ಮುಂದದು ನಿಂತ. ಇದೊಂದು ಶಾಪ್ ಐತೆ ನಮ್ಮ ಮನೆ ಮುಂದೆ, ಅವ್ರ ಶಾಪ್ದವರು ಓಪನ್ ಮಾಡಿರ್ತಾರೆ. ಸೊ ನಮ್ಗೆ ಒಂಥರ ಯಾವುದೂ ಅಂಜಿಕೆ ಇರೋಂಗಿಲ್ಲ. ಎಲ್ಲ ಜನ ಬರ್ತಿರ್ತಾರೆ ಅಲ್ಲಿ, ಟೀ ಇವು, ಆಮೇಲೆ ಡ್ರೈವರ್ಗಳೆಲ್ಲ ಚಹಾ ಸಲುವಾಗಿ ಇಳಿಸ್ತಿರ್ತಾರೆ. ಇವತ್ತು ಏನು ಮಾಡಬೇಕಂದ್ರೆ, ಈ ಮಡ್ಕಿಗೆ ಇದು ಹೆಸರು ಕಾಳು ಮಡ್ಕೆ ಹೊಡ್ಸೀನಿ. ಬದ್ನಿಕಾಯಿ ಐತಿ, ಸೌತೆಕಾಯಿ ಐತಿ, ಟೊಮ್ಯಾಟೊ ಐತಿ. ಒಂದು ಸೈಡ್ ನಾನು ಜಳಕಕ್ಕೂ ನೀರು ಇಟ್ಕೊಂಡೆ. ಹೆಂಗಸರು ಯಾವಾಗ ಇದು ಸೆಕೆಂಡ್ ಟಿಪ್ ರೀ, ಸ್ನಾನ ಮಾಡೋಕ್ಕಿಂತ ಮುಂಚೆ ಅಡುಗೆ ಮನೆಯಾಗ ಏನೂ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ, ಯಾವುದೇ ಥರ ಅಡುಗೆ ಅದು. ಯಾಕಂದ್ರೆ ನಾವು ಮಾಡೋದ್ರಿಂದ ನಮ್ಮ ಬಾಡಿ ಒಳಗಿರೋದು ಎಲ್ಲ ಜರ್ಮ್ಸು ಎಲ್ಲರಿಗೂ ಇಂಜೆಕ್ಟ್ ಮಾಡಿ ನಾವು ಫುಡ್ ಒಳಗೆ ಕೊಟ್ಟಂಗೆ ಆಗ್ತೈತಿ. ಸೊ ಅದಕ್ಕೆ ಆದಷ್ಟು ಎಲ್ಲರೂ ಫಸ್ಟ್ ಸ್ನಾನ ಮಾಡಿನ ಕಿಚನ್ಗೆ ಎಂಟ್ರಾಗ್ರಿ. ನಿಮಗೆ ನೆನಪೈತೋ ಇಲ್ಲೋ ಗೊತ್ತಿಲ್ಲ, ಈ ಕರೋನಾ ಬಂದಾಗೂ ಎಲ್ಲರೂ ಅದೇ ಟಿಪ್ಸ್ ಹೇಳಾಗ್ತಿದ್ರೆ, ಫಸ್ಟ್ ಸ್ನಾನ ಮಾಡಿ ನೆಕ್ಸ್ಟ್ ಎಲ್ಲ ಕೆಲಸ ಮಾಡಿರಿ ಅಂತಂದು. ಇವತ್ತು ನಾನು ಸ್ವಲ್ಪ ಇಡ್ಲಿ ಹಿಟ್ಟೈತಿ, ಅದನ್ನು ನಿನ್ನೆ ಉಳಿದಿದ್ದಿತ್ತು, ಅದನ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡತ್ತೇನೆ. ಯಾಕಂದರೆ ಇಡ್ಲಿ ಹಿಟ್ಟು ಮತ್ತು ಜಾಸ್ತಿ ದಿನ ಇಟ್ಟರೆ ಹುಳಿ ಆಗ್ತೈತಿ ಅದಕ್ಕೆ. ಆಮೇಲೆ ಸ್ವಲ್ಪ ಬದ್ನಿಕಾಯಿ ಅದಾವ. ನನ್ನ ಮಗಳದ್ದು ಸ್ಕೂಲ್ ಡೇ ಒಳಗೆ ಇವತ್ತು ಇದು ಅವರು ಪರ್ಟಿಕ್ಯುಲರಾಗಿ ವೀಕ್ಲಿ ಒಂದು ಫ್ರೂಟ್ಸು, ಒಂದು ವೆಜಿಟೇಬಲ್ಲು ಅಥವಾ ಯಾವುದಾರ ಫುಡ್ ಒಳಗೆ ಹೇಳ್ತಾರೆ. ಈ ಸತಿ ವೆಜಿಟೇಬಲ್ ಒಳಗೆ ಇದು ಬದ್ನಿಕಾಯ್ದು ಏನರೇ ಹೇಳ್ಯಾರ ವೆರೈಟಿ. ಸೊ ನಾನು ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ಸೌತೆಕಾಯಿ ಸಲಾಡ್ ಮಾಡೋಕ್ಕೆ ಬೇಕು, ಕರಿಬೇವು ಒಂದು ಸ್ವಲ್ಪ ಚಟ್ನಿ ಒಗ್ಗರ್ನಿಗೆ ಬೇಕು, ಪಲ್ಯಕ್ಕೆ ಬೇಕು. ಮತ್ತು ಫ್ರಿಜ್ ಒಳಗೆ ಏನೇನು ತೊಗೋಬೇಕಲ್ಲ ತೊಗೊಂಡು ಹೊರಗಿಟ್ಟು, ಅಂದರೆ ಈಗ ಸ್ನಾನ ಮಾಡೋಕ್ಕೆ ನನಗೆ ನೀರು ಕಾಯೋದು ಒಂದು 5-10 ನಿಮಿಷ ಆಗ್ತೈತಲ್ಲ, ಅಷ್ಟರವರೆಗೂ ನಾನು ಇಂಥ ಹೊರ್ಗಿನ ಕೆಲಸ ಕಿಚನ್ ಒಳಗೆ ಹೋಗಿ ಮಾಡೋಂಗಿಲ್ಲ. ಜಸ್ಟ್ ತೆಗೆದಿಟ್ಕೊಳ್ದು, ಇವೆಲ್ಲ ಹಿಟ್ಟೆಲ್ಲ ಹೊರಗಿಡೋದು. ಹೆಸರು ಕಾಳು ಮೊಳಕೆ ಬರ್ಸೇನೆ. ಇದು ನಿಮಗೇನ್ರಿ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸು ಕಮೆಂಟ್ ಹಾಕ್ರಿ, ಹೆಂಗೆ ಬರ್ಸೋದು ಹೇಳ್ತೀನಿ. ನೋಡಿರಿ, ನಾನು ಒಂದು ಮಗ್ ಅಷ್ಟು ಅಂದ್ರೆ ಆಲ್ಮೋಸ್ಟ್ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರು ಕುಡಿತೀನಿ. ಇದು ಡಿಟಾಕ್ಸು ಪ್ಲಸ್ ಬಾಡಿ ಒಳಗಿಂದೆಲ್ಲ ಫ್ಯಾಟ್ ಹೋಗ್ತೈತಿ. ಆಮೇಲೆ ರೆಗ್ಯುಲರಾಗಿ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗ್ತೈತಿ. ಆಮೇಲೆ ಕಫ ಪ್ರಾಬ್ಲಮ್ ಇದ್ದರೆ ಕಫ ಅದು ಆಗೋದಿಲ್ಲ. ಸೊ ಆದಷ್ಟು ನೀವು ಮಕ್ಕಳಿಗೂ ಇದು ಮಾಡಿರಿ. ನಾನು ರೆಗ್ಯುಲರಾಗಿಯೂ ನಮ್ಮ ಮನೆಯೊಳಗೆ ಎಲ್ಲರೂ ಬಿಸಿನೀರು ಅಂದರೆ ಬಿಸಿ ಕಾಯಿಸಿ ಆರಿಸಿಟ್ಟಿರ್ತೀವಿ. ಆಮೇಲೆ ನಾನು ಕುಡಿಯುವಾಗ ಅಟ್ಲೀಸ್ಟ್ 3 ಟೈಮ್ಸರೇ ಕುಡೀರಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಇದು ನೋಡಿರಿ, ನನ್ನ ಮಗಳು ಇವತ್ತು ಹಾಕೊಳ್ಳೋ ಡ್ರೆಸ್ ನಿನ್ನೆ ಇಲ್ಲೆಲ್ಲ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಿರ್ತಾಳೆ. ಅವಳು ಜೀನ್ಸ್ ಪ್ಯಾಂಟು ಟೀ ಶರ್ಟು, ಯಾಕಂದ್ರೆ ಅವ್ರದ್ದು ಯೂನಿಫಾರ್ಮ್ ಇನ್ನೂ ಬಂದಿಲ್ಲ, ಚೇಂಜ್ ಆಗೋದೈತಿ. ಸೊ ಈ ಕಲರ್ ಡ್ರೆಸ್ ಹೇಳ್ಯಾರ. ನಾನು ಈಗ ಒಂದು ಸ್ವಲ್ಪ ನೀರು ಕುಡಿತೀನಿ, ನೀವು ಬಿಸಿನೀರು. ಇವು ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಗದು ಕುಡಿಬೇಡ್ರಿ, ಏಕ್ದಮ್ ಚಹಾ ಥರನೇ ಇರಬೇಕು, ಹಂಗಿದ್ದದ್ದು ಕುಡಿಬೇಕು. ಆಮೇಲೆ
ಇದು 3ನೇ ಟಿಪ್ಸ್. ನಾನು ಅಡುಗೆ ಮಾಡ್ಕೋತಾನೆ ಅಂದರೆ ಜಸ್ಟ್ ಅದ ಬಿಸಿ ನೀರೊಳಗೆ ಈ ಕುಡಿಯೋಂಗಿಲ್ಲ, ನಾನು ಹಾಕಿಡ್ತೇನೆ ಅಷ್ಟೆ. ನಾನು ಜಳಕ ಆದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಂದ್ರೆ ಬೈಬಲ್ ಓದ್ತೇನೆ. ಯಾಕಂದ್ರೆ ನನಗೆ ದೇವ್ರ ಮೇಲೆ ಮೊದಲಿಂದನೂ ಇಷ್ಟ. ಆಮೇಲೆ ಏನೋ ನನ್ನ ಭಾಳ ಡೌಟ್ಸ್ಗೆ ಭಾಳ ಕ್ವಶನ್ಸ್ಗೆ ದೇವ್ರು ಆನ್ಸರ್ ಮಾಡ್ದಂಗೆ ಇರ್ತೈತಿ ಬೈಬಲ್ ಓದಿದಾಗ. ಆಮೇಲೆ ಮನೇನೂ ನಾನು ಅಷ್ಟೇ ರಾತ್ರಿ ಮಲ್ಕೊಳ್ಳುವಾಗ ಎಲ್ಲನೂ ಕ್ಲೀನ್ ಮಾಡೇ ಮಲ್ಕೊಂಡಿರ್ತೀನಿ. ಯಾಕಂದರೆ ಎದ್ದ ತಕ್ಷಣ ಮತ್ತು ಗಲೀಜು ಇದ್ರೆ ಅದು ಒಂಥರ ಅನಿಸ್ಬಿಡ್ತೈತಿ. ಅದ್ರೊಳಗೆ ನಮ್ಮ ಮಕ್ಕಳೆಲ್ಲ ಮನೆ ತುಂಬ ಅವು ಇವೆಲ್ಲ ಹರಿವು ಬಿಟ್ಟಿರ್ತಾರೆ. ಸೊ ನಾನು ಮತ್ತೊಂದು ಸತಿ ಮಲ್ಕೊಳ್ಳುವಾಗ ಎಲ್ಲನೂ ತೆಗೆದು ಕಸ ಪರಿಶಿ ಮಾಡಿ ಇದು ಮಾಡ್ತೇನೆ. ಈಗ ನನಗೆ ಬಿಸಿನೀರು ಕಾದವು, ನಾನು ಸ್ನಾನಕ್ಕೆ ಹೋಗ್ತೇನೆ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೇನೆ ನೋಡಿರಿ, ಈ ಟಿಪ್ಸು ಎಲ್ಲರೂ ಫಾಲೋ ಮಾಡಿರಿ, ಹೆಂಗಸರು ಗಂಡಸರು ಸಣ್ಣ ಮಕ್ಕಳು. ಇದೇ ಬಿಸಿ ನೀರೊಳಗೆ ಈಗ ಒಂದು ಮಗ್ ಬಿಸಿನೀರಂತೂ ನಾರ್ಮಲಾಗಿ ಕುಡಿದ್ವಿ. ಈ ಚಿಯಾ ಸೀಡ್ಸ್, ಇದು ಚಿಯಾ ಸೀಡ್ಸ್ ಎಲ್ಲ ಕಡೆ ಸಿಗ್ತೈತೆ ನಿಮಗೆ, ಸೂಪರ್ ಮಾರ್ಕೆಟ್ ಎಲ್ಲದ್ರೊಳಗೂ. ಇದು ಸಿಕ್ಕರೆ ಇದನ್ನ ತೊಗೋರಿ, ಯಾಕಂದರೆ ಇದು ಭಾಳ ಚಲೋ. ಇದು ಅಷ್ಟೇ ಬಾಡಿ ಡಿಟಾಕ್ಸ್ ಮಾಡ್ತೈತಿ, ಪ್ಲಸ್ ವೆಯ್ಟ್ ಲಾಸ್ ಮಾಡ್ತೈತಿ, ಐರನ್ ಕಂಟೆಂಟ್ ಇರ್ತೈತಿ, ಒಮೆಗಾ 3 ಎಲ್ಲ ಇರ್ತೈತಿ. ಸೊ ಹೆಲ್ತ್ ವೈಸ್ ಭಾಳ ಚಲೋ. ಸ್ಪೆಷಲಿ ಇದನ್ನು ನಿಮ್ಗೆ ಹಿಂಗೆ ಕುಡಿಯೋಕ್ಕಾದ್ರೆ ಹಿಂಗೆ ಕುಡೀರಿ. ಅರ್ಲಿ ಮಾರ್ನಿಂಗ್ ಅಂತೂ ಕುಡಿದ್ರೆ ಭಾಳ ಚಲೋ. ಆಮೇಲೆ ಬೇಕಂದ್ರೆ ನೀವು 1 ಲೀಟ್ರ್ ಬಾಟ್ಲೊಳಗೆ ಹಾಕ್ಕೊಂಡು ಇಟ್ಕೊಂಡು ನಡು ಕುಡ್ಕೋತಿದ್ರು ಓಕೆ. ನನಗೆ ಧೂಪ ಭಾಳ ಇಷ್ಟ. ನಾನು ಜಳಕ ಆದಮೇಲೆ ಫಸ್ಟಿಗೆ ಧೂಪ ಅಥವಾ ಊದಿನ ಕಡ್ಡಿ ಯಾವುದಾದ್ರೂ ಒಂದು ಹಚ್ಚಿ ಬೈಬಲ್ ಓದ್ತೀನಿ. ಇವೊಂದು ನನಗೆ ಈವ್ನಿಂಗ್ ಆದ್ರೂ ಇದು ಧೂಪ ಊದಿನ ಕಡ್ಡಿ ಎಲ್ಲೇ ಹೋದ್ರೂ, ನಾನು ಇವನ್ ಹಾಸ್ಟೆಲ್ ಡೇಸ್ ಒಳಗೂ ಅಷ್ಟೇ ನಂಗೆ ಭಾಳ ಇಷ್ಟ. ನನ್ನ ರೂಮ್ನಾಗ ಬಂದವರು ಅಂತಿದ್ರು ಭಾಳ ಚಂದ ಸ್ಮೆಲ್ ಬರ್ತೈತೆ ಅಂತಂದು. ನನಗೆ ಈ ಧೂಪ ಮೊದಲಿಂದ ಭಾಳ ಇಷ್ಟ. ಇದು ಒಂದು ಧೂಪ ಹಚ್ಕೊಂಡು ನಾನು ಇಲ್ಲೇ ಚಿಯಾ ಸೀಡ್ಸ್ ಇಟ್ಕೊಂಡು ಬೈಬಲ್ ಓದ್ಕೋತಿ ಇದು ಚಿಯಾ ಸೀಡ್ಸ್ ಕುಡಿತೇನೆ. ಆಮೇಲೆ ನೀವು ಹಿಂಗೆ ಬಿಸಿ ನೀರೊಳಗೆ ಹಾಕೋದ್ರಿಂದ ಚಿಯಾ ಸೀಡ್ಸ್ ಲಘು ಇದಾಗ್ತವೆ. ಇದನ್ನು ಸ್ವಲ್ಪ ಬಿಸಿ ಇದ್ದಾಗ ಕುಡಿದ್ರೆ ನಿಮಗೆ ಚಲೋ ಅನ್ನಿಸ್ತೈತಿ. ನನಗೆ ಬೈಬಲ್ ಅಂದರೆ ಭಾಳ ಇಷ್ಟ. ನನಗೆ ಯಾವಾಗಲೂ ಆಲ್ ಟೈಮ್ ನಂದು ಸಾಥಿ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಜನ ಎಲ್ಲ ಥರ ಬದಲಿ ಆಗ್ತಾರೆ, ದೇವರೊಬ್ಬನ ಬದಲಿ ಆಗೋದಿಲ್ಲ. ಯಾಕಂದರೆ ಒಂದೇ ಥರ ಮನಸ್ಸಿದ್ದು ನಾವು ಎಷ್ಟು ತಪ್ಪು ಮಾಡಿದರೂ ನಮ್ಮನ್ನು ಕ್ಷಮಿಸಿ ತನ್ನವ್ರು ಅಂತಂದು ಸಹಿಸ್ಕೊಂಡು ದೇವರು. ಅದಕ್ಕೆ ನಾನು ಯಾವಾಗೂ ದೇವ್ರಿಗೆ ಭಾಳ ಇದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇನೆ. ಅದರೊಳಗೆ ನನ್ನ ಬೆಳಗ್ಗೆ ದೇವ್ರ ವಾಕ್ಯ ಓದೋದು, ರಾತ್ರಿ ಮಲ್ಕೊಳ್ಳುವಾಗ ದೇವ್ರ ವಾಕ್ಯ ಓದಿದ್ರೆ ಒಂದು ದೊಡ್ಡ ಇದು ಇರ್ತೈತಿ. ಏನೋ ಪ್ರಾಬ್ಲಮ್ ಇಲ್ಲದ ಆ ಡೇ ಮುಗೀತು ಅನ್ನೋ ಥರ ಇರ್ತೈತಿ. ಆಮೇಲೆ ನನಗೆ ಖುಷಿ ಆಗ್ತೈತಿ ದೇವ್ರು ನನ್ನ ಜೊತೆ ಅದಾನಂತಂದು. ಇದು ನಂದು ಫಸ್ಟ್ ಇದು ಸ್ಟೆಪ್. ಯಾಕಂದರೆ ನಾನು ಎಲ್ಲ ವಿಷಯ ಒಳಗೂ ನಾನು ದೇವ್ರ ಮೇಲೆ ಡಿಪೆಂಡ್ ಆಗ್ತೇನೆ, ಯಾರು ಮನುಷ್ಯರ ಮೇಲೆ ಆಗಂಗಿಲ್ಲ. ಈಗ ನೋಡಿರಿ 6 ಗಂಟೆ ಆಗಕ್ಕೆ ಬಂದೈತೆ ಆಲ್ಮೋಸ್ಟ್. ನಾನು ಬೈಬಲ್ ಓದಿ ಪ್ರೇಯರ್ ಮಾಡಿದೆ. ಇನ್ನೂ 6ಕ್ಕೆ ಒಂದು 10-15 ನಿಮಿಷ ಹಂಗೈತಿ. ಆಲ್ಮೋಸ್ಟ್ ಸನ್ರೈಸ್ ಆಗೈತಿ. ಇದು ನಮಗೆ ಕಾಣಂಗಿಲ್ಲ, ಈಗ ಸ್ವಲ್ಪ ಇದು ಚೇಂಜ್ ಆಗ್ತೈತಿ. ಸಂಕ್ರಾಂತಿ ಬಂದಮೇಲೆ ಬೇರೆ ಇದಕ್ಕೆ ಹೋಗ್ತೈತಲ್ಲ ಸೂರ್ಯ. ಸೊ ಸ್ವಲ್ಪ ಮುಂಚೆ ನನಗೆ ಈ ಡೈರೆಕ್ಷನ್ ಕಾಣ್ತಿತ್ತು, ಈಗ ಲೆಫ್ಟ್ ಸೈಡ್ ಹೋಗ್ತೈತಿ. ನನಗೆ ಅಲ್ಲಿ ಕವರ್ ಮಾಡೋಕ್ಕಾಗಂಗಿಲ್ಲ ಕ್ಯಾಮ್ರಾ. ಬಟ್ ಎಲ್ಲ ಜನ ವಾಕಿಂಗ್ ಅದು ಹೊಂಟಾರೆ ನೋಡಿರಿ. 6ಕ್ಕೆ 15 ನಿಮಿಷ ಐತಿ. ಬಟ್ ನಾನು ಅಡುಗೆ ಮಾಡೇ ಹೋಗ್ಬಿಡ್ತೀನಿ. ಯಾಕಂದ್ರೆ ನನಗೆ ಮತ್ತು ಬಂದಮೇಲೆ ಟೆನ್ಷನ್ ಅನ್ನಿಸ್ತೈತಿ, ಮತ್ತು ವಾಕಿಂಗಿಂದ ಬಂದಮೇಲೆ ಸುಸ್ತು ಆಗಿರ್ತೈತಿ. ಸೊ ನಾನು ಫಸ್ಟ್ ಸ್ನಾನ ಮಾಡಿ ಬೈಬಲ್ ಓದಿ ಅಡುಗೆ ಮಾಡ್ತೀನಿ. ಇವತ್ತು ಬದ್ನಿಕಾಯಿ ಮಸಾಲ ಮಾಡ್ತೇನೆ ಅಂತ ಹೇಳೋಣ, ಜೋಳದ ರೊಟ್ಟಿ. ಆಮೇಲೆ ಬದ್ನಿಕಾಯಿ ಈ ಜೋಳದ ರೊಟ್ಟಿ ಯಾಕೆ ಮಾಡ್ತೇನೆ ಅಂದರೆ, ಈ ಕಡೆ ನಾವು ಬೇರೆ ಕಡೆ ಇದ್ದೀವಿ, ಹಂಗಂತ ನಮ್ಗೆ ಬರೀ ಅನ್ನ ತಿನ್ನೋಕೆ ಆಗಂಗಿಲ್ಲ, ಜಾಸ್ತಿ ಅನ್ನ ಹೋಗಂಗಿಲ್ಲ. ಸೊ ರೊಟ್ಟಿ ಅಂತ ತಿಂದ್ರೆ ಹೊಟ್ಟೆ ತುಂಬ ಇದಾದಂಗೆ ಆಗ್ತೈತಿ. ಆಮೇಲೆ ಶಕ್ತಿ ಇರ್ತೈತಿ. ನಮ್ಮ ಫುಡ್ ನಾವು ಬಿಡೋಕೆ ಆಗಲ್ಲ ಅಲ್ರಿ, ಅದಕ್ಕೆ ನಾನು ಇದು ಮಾಡತ್ತೇನೆ. ನನಗೆ ಯೂಸ್ವಲಿ 1 ಅವರ್ ಒಳಗೆ ನಾನು ರೊಟ್ಟಿ ಪಲ್ಯ ಮತ್ತು ಟಿಫಿನ್ ಏನೋ ಒಂದು ನಾಷ್ಟ, ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ಏನೇ ಇದ್ದರೂ ಅದನ್ನು ಮಾಡಿ ಹುಡುಗರಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಡಬ್ಬಿದು ಎಲ್ಲನೂ ರೆಡಿ ಮಾಡಿ ಒಂದೊಂದು ಸರ್ತಿ ಡಬ್ಬಿ ಒಳಗೆ ಹಾಕಿ ಹೋಗಿರ್ತೇನೆ ವಾಕಿಂಗ್ ಹೋಗೋಕೆ. ಇಲ್ಲ ನನಗೊಂದು 1/2 ಅವರ್ ಟೈಮ್ ಸಿಗ್ತೈತಿ ಬಂದಮೇಲೆ ಅಂದರೆ ಹಂಗೆ ಹೋಗ್ತೇನೆ. ಈಗ ನಾನು 6ಕ್ಕೆ 15 ನಿಮಿಷ ಐತಲ್ಲ, ಆರಾಮಾಗಿ ಮಾಡ್ಬೋದು. ಫಸ್ಟ್ ನಾನು ಗ್ರೀನ್ ಟೀಗೂ ಇಟ್ಬಿಡ್ತೇನೆ ರೀ. ಯಾಕಂದರೆ ಗ್ಯಾಸ್ ಖಾಲಿ ಇದ್ದಾಗ ಯಾರೂ ಬರೋಂಗಿಲ್ಲ. ಆಮೇಲೆ ಎಲ್ಲರೂ ನನಗೆ ಅದು ಮಾಡು ಇದು ಮಾಡು ಅಂತ ಇದು ಮಾಡ್ತಾರೆ. ಒಂದು ಸೈಡ್ ರೊಟ್ಟಿಗೆ ಜಿಗಿಟ್ ಹಾಕ್ಕೊಳಕ್ಕೆ ನೀರು ಇಡತ್ತೇನೆ, ಒಂದು ಸೈಡ್ ಗ್ರೀನ್ ಟೀಗೆ ಮಾಡ್ಕೊಳತ್ತೇನೆ. ಗ್ರೀನ್ ಟೀನೂ ಅಷ್ಟೇ ಭಾಳ ಚಲೋ ಹೆಲ್ತಿಗೆ, ಹಾರ್ಟಿಗೆ. ಅದ್ರೊಳಗೆ ಆಕ್ಸಿಡೆಂಟ್ ಕಂಟೆಂಟ್ ಚಲೋ ಇರ್ತೈತಿ, ಪ್ಲಸ್ ಫ್ಯಾಟ್ ಬರ್ನಿಂಗ್ ಇವು ಇರ್ತಾವೆ. ಸ್ವಲ್ಪ ಹಾಕ್ಬೇಕು ರೀ, ಭಾಳ ಏನು ಹಾಕೋದು ಅವಶ್ಯಕತೆ ಇಲ್ಲ ಗ್ರೀನ್ ಟೀ. ಆಮೇಲೆ ಇದು ಗ್ರೀನ್ ಟೀ ನೀವು ನೀರು ಥರ ಯಾವಾಗಾರೆ ಕುಡ್ಕೋತಿರ್ಬೋದು. ಇದಕ್ಕೇನು ನಾನಂತೂ ಆ್ಯಡ್ ಮಾಡಲ್ಲ ಜೇನುತುಪ್ಪ. ಅದು ಬೇಕಿದ್ದರೆ ನೀವು ಹಾಕ್ಕೋಬೋದು, ಲೆಮನ್ನು, ಜೇನು ಹಂಗಂದ್ರೆ.
ಇದು ನೋಡಿರಿ ಜೋಳದ ಹಿಟ್ಟು ಅದನ್ನು ಹಾಕಿ ನಾನು ಜಿಗಟ್ಟು ಸ್ವಲ್ಪ ಲಟ್ಟಿಸಿ ಮಾಡ್ತೇನೆ. ನನಗಿದು ಬಡಿಯೋದು ಅಷ್ಟು ಇದಾಗಂಗಿಲ್ಲ, ಟೈಮು ಭಾಳ ಕನ್ಸ್ಯೂಮ್ ಆಗ್ತೈತಿ. ಆಮೇಲೆ ಇಲ್ಲಿ ಆಜು ಬಾಜು ಮಂದಿಗೆಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತೈತಿ. ಮೀನ್ ವೈಲ್ ನನಗೆ ಅಷ್ಟೊತ್ತು ಬಡಿಯೋಕೆ ಆಗಂಗಿಲ್ಲ, ಅದಕ್ಕೆ ನಾನು ಇದು ಲಟ್ಟಿಸೆ ಮಾಡ್ತೀನಿ. ಇದು ನೋಡಿರಿ ನಾನು ಮಸಾಲ ಮಾಡತ್ತೇನೆ. ತುಂಬ್ಗಾಯಿ ಆಗತ್ತೆ, ತುಂಬ್ಗಾಯಿ ಇಲ್ಲ ಹೆರ್ಚೆ ಮಾಡ್ತೇನೆ ನಾನು, ಯಾಕಂದರೆ ಇವರು ಸಣ್ಣ ಪುಟ್ಟ ಹುಳ ಅದು ಇದ್ರೆ ಸರಿ ಆಗಂಗಿಲ್ಲ. ಪರ್ಫೆಕ್ಟ್ ಫ್ರೆಶ್ ಇದ್ರೆ ಚಲೋ. ಆಮೇಲೆ ಈ ಇದಕ್ಕೆ ಬದ್ನಿಕಾಯಿಗೆ ತುಂಬ್ಗಾಯಿ ಸೂಟ್ ಆಗಂಗಿಲ್ಲ, ಉದ್ದುದ್ದು ಇರ್ತಾವೆ, ಇಲ್ಲಿ ಟೇಸ್ಟ್ ಬೇರೆ ಇರ್ತಾವೆ. ಫಸ್ಟ್ ನೋಡಿರಿ ನಾನು ಒಂದು ದೊಡ್ಡ 2 ಟೊಮ್ಯಾಟೊ, ಒಂದು ದೊಡ್ಡದು ಉಳ್ಳಾಗಡ್ಡಿ ಹೆಚ್ಕೊತೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಹೆಚ್ಕೊಂಡ್ರೆ ಸಾಕು, ದೊಡ್ಡ ಸೈಜ್ ಹೆಚ್ಕೊಂಡ್ರೆ ಸಾಕು, ಯಾಕಂದರೆ ಇದು ಮಿಕ್ಸರ್ಗೆ ಹಾಕ್ಕೊಂಡು ಮಸಾಲೆ ಮಾಡೋದೈತಿ. ಆಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನೂ ಅಷ್ಟೇ ಒಂದರೊಳಗೆ 2 ಮಾಡಿದರೆ ಸಾಕು. ಯಾಕಂದರೆ ಇದು ಮಸಾಲ ಮಾಡಿಲ್ಲ ಅಂದರೆ ನನ್ನ ಮಗಳು ಅವು ಬದ್ನಿಕಾಯಿ ಪೀಸು ತಿನ್ನೋಂಗಿಲ್ಲ, ಉಳ್ಳಾಗಡ್ಡಿನೂ ತಿನ್ನೋಂಗಿಲ್ಲ, ಟೊಮ್ಯಾಟೊನೂ ತಿನ್ನಲ್ಲ. ಸೊ ಅದಕ್ಕೆ ಇದನ್ನು ಪೇಸ್ಟ್ ಕತೆ ಮಾಡಿಬಿಟ್ರೆ ಗ್ರೇವಿ ಅಂದ್ಕೊಂಡು ತಿಂತಾರೆ. ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡೇನಿ, ಅಲ್ಲ ಬೆಳ್ಳುಳ್ಳಿ ಇದು ಮಾಡಿಟ್ಕೊಂಡೇನಿ. ಅಲ್ಲನೂ ಅಷ್ಟೇ ಮ್ಯಾಲಿನ ಸೊಪ್ಪಿ ತೆಗೆದು ಸಣ್ಣಗೆ ಹೆರ್ಚ್ಕೊಂಡೇನಿ. ನಾ ಇದನ್ನು ಆಲ್ರೆಡಿ ತುಂಬ್ಗಾಯಿ ಬದ್ನಿಕಾಯಿ ಆಮೇಲೆ ಹೋಳ್ಗಾಯಿ ಬದ್ನಿಕಾಯಿ ಇವೆಲ್ಲನೂ ರೆಸಿಪಿ ಶೇರ್ ಮಾಡೇನಿ, ನೀವು ಡೀಟೇಲಾಗಿ ಬೇಕಂದ್ರೆ ಅಲ್ಲಿ ನೋಡಿರಿ. ಬಟ್ ಮೀನ್ ವೈಲ್ ಇಷ್ಟ ಕಾಮನ್ ಇರ್ತೈತಿ. ಇದ್ರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮ್ಯಾಟೊ, ಒಂದು ಅರ್ಧ ಉಳ್ಳಾಗಡ್ಡಿ, ಒಂದು ಗಿರ್ದ ಅರ್ಧ ಟೊಮ್ಯಾಟೊ, ಒಂದು ಗಿರ್ದ ಉಳ್ಳಾಗಡ್ಡಿ ಅಷ್ಟು ಸೈಡ್ ತೆಗೆದಿಟ್ಕೊಂಡೇನೆ, ಯಾಕಂದ್ರೆ ಅವು ಸ್ವಲ್ಪ ಹಂಗೆ ಪಲ್ಯ ಮಾಡೋ ಹಾಕಿದ್ರೆ ಚಲೋ ಇರ್ತೈತಿ. ಆಮೇಲೆ ಥರ್ಡ್ ಟಿಪ್ ನೋಡಿರಿ, ಇದು ನಾನು ಇದೇ ಚಿಯಾ ಸೀಡ್ಸ್ ಹೇಳಿದೆ, ಬಿಸಿನೀರು ಹೇಳಿದೆ, ಹಂಗೆ ಒಂದು ಆ್ಯಪೆಲ್ಲ ಕಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಯಾಕಂದ್ರೆ ಈಗಿಂದನ ತಿನ್ಕೋತಾ ಇದ್ರೇ ಅಷ್ಟೊತ್ತನ ಆಗ್ತೈತಿ. ನಾವೇನು ಮಾಡ್ತೀವಿ, ಎಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಒಳಗೆ ಕಳಿಸ್ತೇವೆ, ಹಸ್ಬೆಂಡ್ಗೂ ಕಳಿಸ್ತೇವೆ, ನಮಗೆ ತಿನ್ನೋಕೆ ಆಗೋದಿಲ್ಲ. ಆಮೇಲೆ ತಿಂತೇವೆ ಅಂತಂದ್ರೆ ಸೌತೆಕಾಯಿನೂ ಅಷ್ಟೇ ಸಲಾಡ್ ಮಾಡಿಟ್ಕೊಂಡು ನಡು ಒಂದೊಂದು ಸ್ಲೈಸ್ ತಿಂತಾ ಇರಬೇಕು. ನಾ ಇದು ನಮ್ಮ ಹಸ್ಬೆಂಡ್ಗೂ ಮಾಡೇನಿ, ಪ್ಲಸ್ ನನಗೂ ಮಾಡೇನಿ. ಆಮೇಲೆ ಇದು ನೋಡಿರಿ ಎಲ್ಲ ಮಸಾಲೆ ರೆಡಿ ಮಾಡೇನಿ, ಬದ್ನಿಕಾಯಿ ಹರ್ಚೇನಿ, ಇದು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಂಡೇನಿ. ಅದು ಚಟ್ನಿ ಸರಿ ಇಲ್ಲ, ಇನ್ನೊಂದು ಫ್ರೆಶ್ ಮಾಡಬೇಕು ಆ್ಯಕ್ಚುಲಿ. ಈಗ ಅಡುಗೆ ಏನೇನು ಮಾಡಬೇಕು ಎಲ್ಲ ಕಟ್ಟಂತೂ ಮಾಡಿಟ್ಕೊಂಡೇನೆ. ಆಮೇಲೆ ನೀವು ಹಿಂಗೆ ಅಡುಗೆ ಮಾಡ್ಕೋತ ತಿನ್ಕೋತನ ಮಾಡಿರಿ. ಆ್ಯಪಲ್ಲು ಮತ್ತು ಇದು ಏನದು ಸೌತೆಕಾಯಿ, ಕ್ಯಾರೆಟು ಏನೇ ಇದ್ರೂ, ಯಾಕಂದ್ರೆ ನಮ್ಮ ಹೆಲ್ತನ್ನು ನಾವು ಎಲ್ಲನೂ ಮಾಡಿ ಆಮೇಲೆ ತಿಂತೇವಂದ್ರೆ ನಮ್ಗೆ ಟೈಮೇ ಸಿಗೋದಿಲ್ಲ. ಸುಸ್ತಾಗಿ ಬೇಡ ಅನ್ಸ್ಬಿಡ್ತೈತಿ. ಹಂಗೆ ಡೈಲಿ ಬಿಟ್ಕೊತ ನಮಗೆಲ್ಲ ವಿಟಮಿನ್ ಡಿಫಿಷಿಯನ್ಸಿ ಆಗಿ ಅದು ಇದು ಹೆಲ್ತ್ ಪ್ರಾಬ್ಲಮ್ ಬರ್ತಾವೆ. ಸೊ ನಿಮ್ಮ ಹೆಲ್ತು ನೀವು ಭಾಳ ಇಂಪಾರ್ಟೆಂಟು. ಎಲ್ಲರೂ ಸ್ಪೆಷಲಿ ಎಲ್ಲ ಲೇಡೀಸು ಕಾನ್ಸಂಟ್ರೇಟ್ ಮಾಡಿರಿ. ನಾವು ಏನೋ ಒಂದು ಬಜ್ಜಿ ಪೂರಿ ಗಿರಿ ಮಾಡಿದ್ರೆ ಫಸ್ಟ್ ಹೊರಗೆ ಹೋಗಿ ಕೂತಿರು ಗಂಡಸರಿಗೆ ಕೊಡ್ತೇವೆ, ಟೇಸ್ಟ್ ಮಾಡಿರಿ ಅಂತಂದು. ನಾವು ಅಲ್ಲೇ ಇದ್ದರೂ ನಾವು ಮಾಡೋದಿಲ್ಲ, ಹಂಗೆ ಆಗಬಾರ್ದು. ನಾವು ಮಾಡಬೇಕು, ಯಾಕಂದ್ರೆ ನಾವು ಇದು ನಮ್ಮ ಹೆಲ್ತು ನಾವು ಕೇರ್ ಮಾಡ್ಕೋಬೇಕು. ಇಲ್ಲ ನಮ್ಗೆ ಮತ್ತೆ ಪ್ರಾಬ್ಲಮ್ ಆದರೆ ಭಾಳ ಕಷ್ಟ ಆಗ್ತೈತಿ. ಏಜ್ ಆದಂಗೆ ನೋಡಿರಿ, ಇದು ರೊಟ್ಟಿ ಹಿಟ್ಟು ಜಿಗಿಟ್ಟು ಹಾಕ್ಕೊಂಡಿದ್ದ ಒಣಗೈತಿ, ಇದು ಆರೈತಿ. ಇದನ್ನು ಚಲೋ ತಂಗೆ ಕಲಿಸ್ಕೋತೀನಿ. ಇದು ಲಟ್ಟಿಸಿ ಮಾಡೋದ್ರಿಂದ ಚಲೋ ತಂಗೆ ಕಲಿಸ್ಕೊಂಡ್ರೆ ಲಟ್ಸಕ್ಕೆ ಚಲೋ ಬರ್ತಾವಿಲ್ಲ ಅಂದ್ರೆ ಕಟ್ಟಾಗ್ತಾವೆ, ಜಿಗಿಟ್ಟಿರಂಗಿಲ್ಲ. ಆಮೇಲೆ ಈ ಕಡೆ ಯಾರೂ ಯೂಸ್ ಮಾಡೋಂಗಿಲ್ಲಲ್ಲ, ಸೊ ಗಿರ್ನಿಗೂ ಅಷ್ಟು ಚಲೋ ಹಾಕೋಂಗಿಲ್ಲ, ಫುಲ್ ದಪ್ಪ ಹಾಕಿರ್ತಾರೆ. ನೋಡಿರಿ ಲಟ್ಸಿದ್ರೆ ಹಿಂಗೆ ತಿಳು ಚೆಂದಾಗೈತಿ, ಕಟ್ಟಾಗೇ ಬಿಡ್ತು ನೋಡಿರಿ. ಇದು ಜಿಗಟೆ ಇರೋದಿಲ್ಲ. ಆಮೇಲೆ ನೀರು ಹಚ್ಚಿ ರೆಗ್ಯುಲರಾಗಿ ಹೆಂಗೆ ಮಾಡ್ತೀವಿ ಅಂದ್ರೆ ಜಸ್ಟ್ ಅರ್ಧ ಲಟ್ಟಿಸಿ ಅರ್ಧ ಬಡಿಬೋದು ಅಥವಾ ಪೂರ ಲಟ್ಟಿಸ್ಬೋದು, ಡಿಪೆಂಡ್ಸ್ ನಿಮಗೆ. ಇದಾಗ ನಾ ಅಂತೂ ಪೂರ ಲಟ್ಟಿಸ್ತೇನೆ. ಬಡದು ಮಾಡ್ಬೋದು, ಬಡೋದಕ್ಕೆ ಭಾಳ ಟೈಮ್ ತಗೋತದೆ. ಆಮೇಲೆ ಇಷ್ಟು ಲಗು ಎಲ್ಲ ರೊಟ್ಟಿ ಬಡಿಯಾಕತ್ರೆ ನಮ್ಮ ಮನೆಯವ್ರೆಲ್ಲ ಎದ್ದು ಬಿಡ್ತಾರು. ಸೊ ಆದಷ್ಟು ನಾನು ಲಟ್ಟಿಸ್ತೇನೆ. ನನಗೂ ಭಾಳ ಟಯರ್ಡ್ ಅನ್ನಿಸ್ತೈತಿ ಬಿಸಿ ಇದ್ರ ಮುಂದೆ ನಿಂತು ಭಾಳ ಹೊತ್ತನ ಮಾಡೋದು. ನಾನು ಲಗು ಒಂದು 10 ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೇನಿ. ಅದು ನನ್ನ ಸಣ್ಣ ಮಗಳಿಗೆ ಒಂದು ಸ್ವಲ್ಪ ಆರಾಮಿಲ್ಲ, ಸೊ ನಾವು 3 ಜನ ತಿನ್ನೋರು ರೊಟ್ಟಿ. ಒಂದು 6ರಿಂದ 8 ಮಾಡಿದ್ರು ಸಾಕು. ಆಮೇಲೆ ರೊಟ್ಟಿ ಅಕಸ್ಮಾತ್ ಎಕ್ಸ್ಟ್ರಾ ಉಳಿದ್ರೂ ತೆಗೆದಿಟ್ಟು ಕಟ್ಟಕ್ಕೆ ಮಾಡ್ಕೋಬೋದು. ನೋಡಿ ಸ್ವಲ್ಪ ದೊಡ್ಡದಾಗೋ ಮಟ್ಟ ಅಷ್ಟೇ ಹಿಂಗೆ ಬಡಿಬೇಕು. ಇನ್ನೇನು ಒಂದು ಕೈಲೇ ಬಡಿಯೋದು ಮುಗೀತು, 2 ಕೈಲೇ ಹೊಡಿದೈತಂದಾಗ ಲಟ್ಟಿಸ್ಬೇಕು. ಒಂದು ಸೈಡಿಂದ ಹಂಗೆ ಇದು ಮಾಡ್ಕೊಂಡಿರೋದು. ಈಗ ಗ್ರೀನ್ ಟೀ ಒಂದು ಆಗೈತಿ, ಇದು ರೊಟ್ಟಿ ಇವೆರಡು ಮೇನ್ ಇದು ರೊಟ್ಟಿ ಫಸ್ಟ್ ಮಾಡ್ಕೊಂಡ್ರೆ ಪಲ್ಯ ಮಾಡೋದು ಭಾಳ ತಗೊಂಗಿಲ್ಲ. ರೊಟ್ಟಿ ಆಮೇಲೆ ಇಟ್ಕೊಬಾರ್ದು, ಯಾಕಂದ್ರೆ ರೊಟ್ಟಿ ಚಪಾತಿ ಇಂಥವು ದೊಡ್ಡ ಇರ್ತಾವಲ್ಲ, ಇವ್ನು ಮುಗಿಸ್ಕೊಂಡು ಬಿಡ್ಬೋದು. ಇವ್ನು ಮುಗಿಸಿದ್ರಂದ್ರೆ ಮತ್ತು ಸಣ್ಣ ಪುಟ್ಟ ಕೆಲಸ ನಡು ಆಫ್ ಮಾಡ್ಕೊಂಡು ಹೋಗ್ಬೋದು.
ನಮ್ಮ ಹುಡುಗು ಎಲ್ಲ ಸಣ್ಣ ಅದಾವೆಲ್ಲ ಕಾಡ್ತಿರ್ತಾವೆ. ಹಂಗೆ ನಾವು ಇದು ಮಾಡ್ಕೋತಾರೆ ಒಂದು ರೊಟ್ಟಿ ಆಗಂಗಿಲ್ಲ, ಹೊಳ್ಳೆ ಆಫ್ ಮಾಡೋದು ಆನ್ ಮಾಡೋದು. ಅದಕ್ಕೆ ರೊಟ್ಟಿ ಚಪಾತಿ ಅವ್ನ ಕೆಲಸ ಮುಗಿಸ್ಕೊಂಡು ಇವು ಸಣ್ಣ ಪುಟ್ಟ ಇದ್ದದ್ದು ಆಮೇಲೆ ಮಾಡ್ಕೋದು ರೀ. ಈಗ ನೋಡಿರಿ ಆಲ್ಮೋಸ್ಟ್ ನಾನು ಎಲ್ಲ ರೊಟ್ಟಿ ಅದು ಒಂದು 10-15 ನಿಮಿಷ ಒಳಗೆ. ನೀವು ಚಲೋ ತಂಗೆ ಸ್ವಲ್ಪ ದಪ್ಪ ಮಾಡಿದ್ರೆ ಹೊಟ್ಟಿನೂ ಉಬ್ತಾವೆ. ಬದ್ನಿಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ. ಮಸಾಲೆ, ಖಾರ, ಉಪ್ಪು, ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಟೊಮೆಟೊ, ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಮತ್ತು ಕರಿಬೇವು, ಟೊಮೆಟೊ ಹಾಕೇನಿ. ಸ್ವಲ್ಪ ದೊಡ್ಡ ಹೆಚ್ಚಿದ ಪೀಸ್ ಅದಾವ, ಅವು ಹಿಂಗೆ ಬಾಯಾಗೆ ಸಿಗ್ಬೇಕಾ ಅದಕ್ಕೆ ದೊಡ್ಡ ಹೆಚ್ಚೇನಿ. ಆಮೇಲೆ ಬದ್ನಿಕಾಯಿನೂ ಹೆಚ್ಚಿ ನೀರೊಳಗಿಟ್ಟೇನಿ. ನೀರೊಳಗಿಡೋದ್ರಿಂದ ಎಲ್ಲಿ ಏನೋ ಕರಿ ಆಗಂಗಿಲ್ಲ, ಅದಕ್ಕೆ ನೀರೊಳಗಿಟ್ಟೇನಿ. ಅವನ್ನೆಲ್ಲನೂ ತವಿಯೊಳಗೆ ಹಾಕಾಕ್ತೇನೆ. ಆಮೇಲೆ ಇಲ್ಲಿ ಬದ್ನಿಕಾಯಿ ನಮ್ಮ ಬದ್ನಿಕಾಯಿಗಿಂತ ಸ್ಕಿನ್ ಭಾಳ ಸಾಫ್ಟ್ ಇರ್ತೈತಿ, ಭಾಳ ಲಘು ಆಗ್ತೈತಿ. ನಮ್ಮ ಕಡೆ ಜಾಸ್ತಿ ದಪ್ಪ ಇರ್ತಾವೆ ಯೂಸಲಿ, ಅವು ಆಗೋದೇ ಇಲ್ಲ. ಒಮ್ಮೊಮ್ಮೆ ಒಳಗಾದರೂ ಹೊರಗೆ ಆಗಂಗಿಲ್ಲ, ಹಾಗೆಲ್ಲ ಇರ್ತೈತಿ. ಇಲ್ಲಿ ಹಂಗಿಲ್ಲ, ಭಾಳ ತಿಳು ಇರ್ತಾವೆ. ಸೊ ಈಸಿಯಾಗಿ ಆಗ್ತೈತಿ ಲಘುನ. ಬದ್ನಿಕಾಯಿನೂ ಹಾಕಿ ಚೆಂದ ಕೈಯಾಡಿಸ್ಬೇಕು. ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೇನೆ, ಒಂದು ಸ್ವಲ್ಪ ಉಪ್ಪು ಹಾಕಾಕ್ತೇನೆ ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಾಕ್ತೇನೆ, ಒಂದು 2 ಟೀ ಸ್ಪೂನಷ್ಟು ಮಸಾಲೆ ಖಾರ ಹಾಕಾಕ್ತೇನೆ. ನಾವು ದೊಡ್ಡವರಾದರೆ ಈ ಮಸಾಲೆ ಇಲ್ದನ ಮಾಡ್ಕೊಬೋದು ಇಷ್ಟೆಲ್ಲ ಹಾಕಿ. ಬಟ್ ಸಣ್ಣ ಹುಡುಗರು ಪೀಸು ತಿನ್ನೋಂಗಿಲ್ಲ, ಉಳ್ಳಾಗಡ್ಡಿ ಟೊಮ್ಯಾಟೊ ತಿನ್ನೋಂಗಿಲ್ಲ ಅಂದರೆ ಪಾಪ ಬೇಜಾರಾಗ್ತದೆ ಸ್ಕೂಲ್ದಾಗ ಎಲ್ಲರೂ ತಿನ್ನುವಾಗ. ಸೊ ಅದಕ್ಕೆ ಮೊಸರು ಕೊಟ್ಟೇನಿ. ಏನೋ ನಮಗೆ ಉತ್ತರ ಕರ್ನಾಟಕ ಮಂದಿಗೆ ಮೊಸರು ಚಲೋ ಅನ್ನಿಸ್ತೈತೆ ಬದ್ನಿಕಾಯಿ. ಇದು ಮಸಾಲೆ ನೋಡಿರಿ, ಪೇಸ್ಟ್ ಮಾಡಿ ಶೇಂಗಾ ಮತ್ತು ಉಳ್ಳಾಗಡ್ಡಿ ಟೊಮ್ಯಾಟೊದ್ದು ಪೇಸ್ಟ್ ಮಾಡಿದ್ದೆ. ಅರ್ಧದಷ್ಟು ಹಾಕಿ ನೋಡತ್ತೇನೆ. ಇದು ಸರಿ ಹೋದ್ರೆ ಸಾಕು, ಇಲ್ಲ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ತೀನಿ. ಎಟ್ ಎ ಟೈಮ್ ಎಲ್ಲನೂ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪಲ್ಯ ನಿಮ್ಗೆ ಗೊತ್ತಿರಲ್ಲ ಎಷ್ಟು ಇರ್ತದೆ ಅಂತಂದ್ರೆ. ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ಹೆಚ್ಚಾಗ್ತೈತಿ, ಸ್ವಲ್ಪ ಕಡಿಮೆನೂ ಆಗ್ತೈತಿ. ಆಮೇಲೆ ಹಿಂಗೆ ಗ್ರೇವಿ ಮಾಡಿದಾಗ ಹೆಚ್ಚು ಮಾಡಿದ್ರು ಹಾಕೋಬೋದು, ಇನ್ನೂ ಚಲೋ ಚಲೋ ಅನಿಸ್ತೈತಿ. ರೊಟ್ಟಿ ನನಗೆ ಇಷ್ಟು ಸಾಕು ಅನ್ನಿಸ್ತೇವೆ, ಯಾಕಂದ್ರೆ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಮೈಲ್ಡ್ ಆಗಿ ತಿಂತಾರೆ, ಜಾಸ್ತಿ ಖಾರ ಜಾಸ್ತಿ ಆಯಿಲ್ ತಿನ್ನಲ್ಲ. ಇದನ್ನು ಒಂದು 5-6 ನಿಮಿಷ ಹಂಗೆ ಇದ್ರೊಳಗೆ ತಿರುಗಾಡ್ಕೊತ ಫ್ರೈ ಮಾಡಬೇಕು. ಆಮೇಲೆ ಇನ್ನೇನು ಇರಿಸ್ತೀವಿ ಅನ್ನೋದು 1-2 ನಿಮಿಷದಾಗ ಸ್ವಲ್ಪ ನೀರು ಹಾಕಬೇಕು. ಬರ್ರಿ ಅಷ್ಟೊತ್ತನ ಇಡ್ಲಿ ಮಾಡ್ಕೊಂಬಿಡೋನು. ಇಡ್ಲಿಗೆ ನಾನು ತುಪ್ಪ ಹಚ್ಚಾಕ್ತೀನಿ. ಎಣ್ಣೆ ಹಚ್ಬೋದು, ತುಪ್ಪ ಹಚ್ಬೋದು, ಅಥವಾ ಕಾಟನ್ ಬಟ್ಟೆನೂ ಯೂಸ್ ಮಾಡ್ಬೋದು. ಎಣ್ಣೆ ಬಿಲ್ಕುಲ್ ಬೇಡ ಅಂದ್ರೆ. ಸೊ ನನಗೊಂದು ಸ್ವಲ್ಪ ಟೈಮ್ ಶೆಡ್ಯೂಲ್ ಟೈಟ್ ಐತಿ, ಅವಸರ ಐತಿ, ನಾ ಡೈರೆಕ್ಟ್ ಇದು ಮಾಡತ್ತೀನಿ. ಇಡ್ಲಿ ಹಿಟ್ಟು ರಾತ್ರಿ ಹೊರಗೆ ಇಡಬೇಕಾಗಿತ್ತು, ಇಟ್ಟೋದಾಗಿದ್ದಿಲ್ಲ. ಬಟ್ ಇದು ಮಿಕ್ಸರ್ಗೆ ಹಾಕಿದ್ದು ಮೊನ್ನೆನೇ ಹಾಕೀನಿ. ಸೊ ಅದಕ್ಕೆ ಈಗ ಹೊರಗಿಟ್ಟಿದ್ದೆ. 1 ಅವರ್ ಆಗಕ್ಕೆ ಬಂದಿದೆ ಆಲ್ಮೋಸ್ಟ್. ಸಣ್ಣ ಇಟ್ಟು ಹೋಗ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಅದು ಎದ್ದು ಇದು ಮಾಡ್ತಾರೆ, ಆಫ್ ಮಾಡ್ತಾರೆ. ಈಗ ಒಂದು 8 ಇಡ್ಲಿ ಮಾಡತ್ತೇನೆ ಎಲ್ಲರಿಗೂ ಕೂಡಿ. ಹಿಂಗೆ ತುಪ್ಪ ಹಚ್ಚೋದ್ರಿಂದ ಪಟ್ ಅಂತ ಇಡ್ಲಿ ಬರ್ತಾವೆ. ಈ ಇಡ್ಲಿ ಪಾತ್ರೆ ಒಳಗೆ ಇಡ್ಲಿ ಇಟ್ಟೇನಿ. ಒಂದು ಕಡೆ ನೀರು ಕಾಸೈತಿ, ಒಂದು ಕಡೆ ಚಹಾ ಆಗೈತಿ, ಆಮೇಲೆ ಮಸಾಲ ಆಗೈತಿ, ರೊಟ್ಟಿ ಆಗ್ಯಾವು, ಪಲ್ಯ ಆಗೈತಿ, ಸಲಾಡ್ ಕಟ್ ಮಾಡಿ ಇಟ್ಟೇನಿ, ಆ್ಯಪಲ್ಲು ನನ್ನ ಇಟ್ಟೇನಿ, ನನ್ನ ತಿಂದೇನಿ. ಈಗ ನೋಡಿರಿ ಎಷ್ಟು ಟೈಮ್ ಆಗೈತಿ. 7-10 ನಿಮಿಷ ಐತಿ. ನಾ ಹೇಳಿದ್ನಲ್ಲ 6-10 ನಿಮಿಷದಾಗ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಎಕ್ಸಾಕ್ಟ್ಲಿ 1 ಅವರ್ ಆಯಿತು. ಈಗ ನಾನು ಸ್ವಲ್ಪ ಹೊರಗೆ ಹೋಗ್ತೀನಿ ವಾಕಿಂಗ್. ವಾಕಿಂಗ್ ಹೋಗಿ ಬರ್ತೇನೆ ನಾನು. ವಾಕಿಂಗ್ ನಾನು ಯೂಶ್ವಲಿ 1 ಅವರ್ ಅಂತೂ ಮಿನಿಮಮ್ ಮಾಡ್ತೇನೆ.
ಆದರೆ ಇನ್ನೊಂದು 10-15 ನಿಮಿಷ ಎಕ್ಸ್ಟ್ರಾ ಮಾಡ್ತೀನಿ ಟೈಮ್ ಇದ್ದರೆ. ಬರೀ ಇವತ್ತು ವಾಕಿಂಗ್ ಹೋಗಿ ಬರ್ತೀನಿ. ವಾಕಿಂಗ್ ಹೋಗೋದ್ರಿಂದ ಸಡನ್ ವೆಯ್ಟ್ ಲಾಸ್ ಆಗೋಲ್ಲ, ಬಟ್ ಕ್ರಮೇಣ ಆಗೇ ಆಗ್ತೈತಿ. ಮತ್ತು ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಚಲೋ ಆಗ್ತೈತಿ. ಈಗ ನೋಡಿರಿ ವಾಕಿಂಗಿಂದ ಬಂದೆ ನಾನು 8-10 ಆಗೈತಿ. ನಮ್ಮ ಮನೆಯವ್ರಿಗೆ ಊಟಕ್ಕೆ ಕಳಿಸ್ತೀನಿ, ಊಟಕ್ಕೆ ಕಟ್ಟಬೇಕು. ಅಡುಗೆ ಅಂತೂ ಮಾಡಿರ್ತೀನಿ, ಅವನ್ನೆಲ್ಲ ಡಬ್ಬಿ ಒಳಗೆ ಹಾಕಬೇಕು. ಇವರೆಲ್ಲರೂ ಅಡುಗೆ ಡಬ್ಬಿ ದಿನ ಒಂದೊಂದು ಸ್ಕೂಲ್ನಾಗ ಆಫೀಸ್ನಾಗ ಬಿಟ್ಬಿಟ್ಟು ಬರ್ತಾರೆ. ನಾ ದಿನ ಅದೇ ಕ್ಲಾಸ್ ತೊಗೋತೇನೆ. ಈಗ ನೋಡಿರಿ ಡಬ್ಬಿ ಒಳಗೆ ನನ್ನ ಮಗಳಿಗೆ ರವೆ ಪುಡಿ ಹಾಕಿದೆ. ಇದೊಂದು ಸ್ವಲ್ಪ ಚಟ್ನಿ ನಿನ್ನೆ ಸರಿ ಇರಲಿಲ್ಲ, ಅದಕ್ಕೆ ಮತ್ತೆ ಮಾಡಿದೆ. ಶೇಂಗಾ ಹುರಿದಿದ್ದು ಪುಟಾಣಿ ಇದ್ದು, ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕೀನಿ. ಚಟ್ನಿ ಅಂದ್ರೆ ಒಗ್ಗರಣೆ ಇದ್ರೆ ಚಲೋ ಅನ್ನಿಸ್ತೈತಿ. ಆಮೇಲೆ ನನಗಂತೂ ಡಿಪ್ ಚಟ್ನಿ ಇಷ್ಟ. ಡಿಪ್ ಅಂದರೆ ಸ್ವಲ್ಪ ಹಿಂಗೆ ಅಳ್ಕನ ಇರಬೇಕು, ಭಾಳ ಗಟ್ಟಿ ಚಲೋ ಅನ್ಸಂಗಿಲ್ಲ. ಇದು ನನ್ನ ಮಗಳ ಡಬ್ಬಿ ಇದಕ್ಕೆ ನಾಷ್ಟ ಕೊಟ್ಟು ಕಳ್ಸತ್ತೀನಿ ನಾನು ನನ್ನ ಹಸ್ಬೆಂಡಿಗೆ. ಇಡ್ಲಿ ರೆಡಿ ಆಗ್ಯಾವು. ಇಡ್ಲಿ ದೋಸೆ, ಇಡ್ಲಿ ಸಾಂಬಾರು, ಚಟ್ನಿ. ನನ್ನ ಮಗಳ ಸ್ಕೂಲ್ ಹೊಂಟೈತಿ, ಅವ್ರ ಡ್ಯಾಡಿ ಕಾರ್ ಹೊಂಟೈತೆ ಅಂತಂದು ಖುಷಿ ಆಗೈತಿ. ಇವತ್ತು ಅವರು ಆಫೀಸ್ಗೆ ಹೊಂಟಿದ್ರು. ಇವತ್ತು ಡಾಲಿ ಒಳಗೆ ಮಕ್ಕೊಂಡಿತ್ತು, ಅದಕ್ಕೆ ಸ್ವಲ್ಪ ಆರಾಮಿಲ್ಲ. ಹೀಗಾಗಿ ನನಗೆ ಸ್ಕೂಲಿಗೆ ಬಿಡೋಕೆ ಹೋಗೋದಾಗಲಿಲ್ಲ. ಅದಕ್ಕೆ ಅವರು ಇವತ್ತು ಅಕ್ಕಿನ ಡ್ರಾಪ್ ಮಾಡ್ತೀನಿ ಅಂತಂದರು. ಆಯ್ತಪ್ಪ ಅಂತ ಹೇಳಿದೆ. ಅವ್ರು ಅಕ್ಕಿನ ಡ್ರಾಪ್ ಮಾಡಿ ಅವ್ರದ್ದು ಆಫೀಸ್ಗೆ ಹೋಗ್ತಾರೆ. ಮನ್ಯಾಗಿದ್ದಾಗ ಹುಡುಗರಿಗೆ ಬೈತಿರ್ತೀವಿ, ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಮ್ಗೆ ಮನೆ ಖಾಲಿ ಖಾಲಿ ಅನ್ನಿಸ್ತಿರ್ತೈತಿ. ನನಗಂತೂ ಅಕ್ಕಿ ಭಾಳ ಮಿಸ್ಸಿಂಗ್ ಅನ್ನಿಸ್ತೈತಿ. ಇದು ನೋಡಿರಿ ಸಣ್ಣ ಬೇಬಿ ಏನು ಮಾಡತ್ತೆ ತೋರಿಸ್ತೇನೆ ನಿಮಗೆ. ಮಕ್ಕೊಂಬಿಟ್ಟೈತೆ ನೋಡಿರಿ, ಚಲೋ ತಂಗಿ. ಪಾಪು ಏನು ತಿಂದೇ ಇಲ್ಲ. ಆಮೇಲೆ ಆದಷ್ಟು ಮನೆ ನಾನು ಏನು ಬಿದ್ದಿರ್ತೈತಿ ಇಮಿಡಿಯೇಟ್ ತೆಗೆದು ಬಿಡ್ತೇನೆ, ಇಲ್ಲ ಭಾಳ ಹೊಲಸಾಗ್ತೈತಿ. ಆಮೇಲೆ ಈಗ 9ಕ್ಕಿಂತ 10-15 ನಿಮಿಷ ಐತಿ. ಈಗ ನಾನು ನಾಷ್ಟ ಮಾಡಿಬಿಡ್ತೀನಿ, ಯಾಕಂದರೆ ಲೇಟಾಗಿ ಮಾಡಿದ್ರೆ ಮತ್ತು ಎಲ್ಲಲ್ಲೂ ಲೇಟ್ ಆಗ್ತೈತಿ. ಊಟ ರಾತ್ರಿ ರೀತಿ. ಸೊ ಫ್ರೆಶ್ನೆಸ್ ಅನ್ಸಂಗಿಲ್ಲ. ನಾನು ರೆಗ್ಯುಲರಾಗಿ 3 ದೋಸೆ ತಿಂತೀನಿ. ಆಮೇಲೆ ನಿಮಗೆ ಚಟ್ನಿನ ಹಾಕೊಳ್ಳೋದು ನೋಡಿ ಪ್ಯಾಟರ್ನ್ ಗಾಬರಿ ಆಗ್ಬೋದು. ನಂಗೆ ಹಿಂಗೆ ಇಷ್ಟ ಭಾಳ. ಇದೊಂಥರ ಡಿಪ್ ಚಟ್ನಿ ಕೊರಿ ನೀವು, ಮಸ್ತ ಹೆಲ್ದಿ ಇರ್ತೈತಿ, ಚಲೋ ಅನ್ನಿಸ್ತೈತಿ. ನೀರು ಗಟ್ಟಿ. ಆಮೇಲೆ ಹುಡುಗರಿಗೆ ಆರಾಮದು ಇಲ್ದಾಗ ಇಡ್ಲಿ ಭಾಳ ಚಲೋ ಪ್ರಿಫರ್ಡ್ ಇದು ಆಗ್ತೈತಿ, ಫುಡ್ ಆಗ್ತೈತಿ. ನೋಡಿರಿ ಇಡ್ಲಿ ಮೇಲೆ ಫುಲ್ ಚಟ್ನಿ ಸುರ್ಕೊಂಡು ಹಿಂಗೆ ತಿಂದ್ರೆ ಏನು ಜಬರ್ದಸ್ತ್ ಇರ್ತೈತಿ. ಚಲೋ ಡಿಪ್ ಚಟ್ನಿ ಇಡ್ಲಿ ತಿನ್ನಿರಿ. ಕರೆಕ್ಟ್ ನೋಡಿರಿ 9ಕ್ಕಿಂತ 15 ನಿಮಿಷ ಟೈಮ್ ಐತಿ. ನೀವೆಲ್ಲ ಇಂಟ್ರವಲ್ ನೋಡಿರಿ. ನಾನು 4:45 ಎದ್ದಿದ್ದೆ. 5ರಿಂದ 7ರೊಳಗೆ ನಾನು ಒಂದು ಅರ್ಧ ಸೌತೆಕಾಯಿ, ಒಂದು ಆ್ಯಪಲ್ ತಿಂದೆ. ಈಗ ಮತ್ತು ಕರೆಕ್ಟ್ 2-3 ತಾಸು ಗ್ಯಾಪ್ ಒಳಗೆ ಮತ್ತು ನಾಷ್ಟ ಮಾಡತ್ತೆ. ಹಂಗಂತಂದು ತಿನ್ನೋದು ಕುಡಿಯೋದು ಮಾಡಿ ಕುಂಡ್ರಾಗ ಹೋಗ್ಬೇಡ್ರಿ, ಅಡ್ಡಾಡ್ತದೆ. ನಾನು ತಿಂತೀನಿ, ಎಲ್ಲರೂ ನನಗೆ ಬೈತಿದ್ರು ನೀನು ಸರಿಯಾಗಿ ತಿನ್ನೋಂಗಿಲ್ಲ ಅಂತಂದು. ಈಗ ನಾನು ಅವರಿಗೆಲ್ಲ ಬಾಕ್ಸು, ಅವ್ರಿಗೆ ಟಿಫಿನ್ ಅದು ಕೊಟ್ಟಮೇಲೆ ನಾನು ಹಾಕ್ಕೊಂಡು ತಿಂದು ಬಿಡ್ತೇನೆ. ಸೊ ಎಲ್ಲ ಹೆಂಗಸರಿಗೆ ಹೇಳೋದಿಷ್ಟ, ನೀವು ಫಸ್ಟ್ ನಿಮ್ದು ಕೇರ್ ಮಾಡ್ಕೊಂಡು ಆಮೇಲೆ ಎಲ್ಲರಿಗೂ ಮಾಡಿರಿ. ಯಾಕಂದರೆ ನಿಮಗೆ ಪ್ರಾಬ್ಲಮ್ ಆದ್ರೆ ನೀವು ಮಾಡಿಕೊಟ್ಟವ್ರು ಯಾರೂ ನಿಮಗೆ ಬರೋಂಗಿಲ್ಲ.
ಬಂದ್ರೂ ನಿಮ್ಮ ಕಷ್ಟ ನೀವು ಅನುಭವಿಸೋದಿರ್ತೈತಿ. ಸೊ ಫಸ್ಟ್ ನೀವು ಕೇರ್ ತೊಗೋರಿ, ಕೆಲಸ ಮಾಡ್ಕೋತನ ತಿನ್ನಿರಿ, ಕೆಲಸ ಮಾಡ್ಕೋತನ ಇದು ಮಾಡಿರಿ. ಆಮೇಲೆ ಅಂದ್ರೆ